ನಮಸ್ಕಾರ ಎಲ್ರಿಗೂ, ನಾನು ಶರತ್. ಇವತ್ತೊಂದು ಚರ್ಮುರಿಯಿಂದ ಮಾಡೋ ಒಂದು ವಡ ನೋಡೋಣ ಹೇಗೆ ಮಾಡೋದು ಅಂತ. ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ಲಂಚಿಗೆ ಮಾಡ್ಬೋದು, ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೂ ಮಾಡ್ಬೋದು. ಇದನ್ನ ಹೇಗೆ ಮಾಡೋದು, ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡೋಣ. ಚರ್ಮುರಿ 2 ಕಪ್ಪಷ್ಟು ತಗೊಂಡಿದ್ದೀನಿ. ತುರಿದಿರೋ ಶುಂಠಿ 1 ಟೀ ಸ್ಪೂನ್, ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನಕಾಯಿ 1, ಸಣ್ಣದಾಗಿ ಹೆಚ್ಕೊಂಡಿರೋ ಕರಿಬೇವಿನ ಸೊಪ್ಪು ಸ್ವಲ್ಪ, ಜೀರಿಗೆ 1 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್, ಅಕ್ಕಿ ಹಿಟ್ಟು ಅರ್ಧ ಕಪ್, ಮೊಸರು 3 ಟೇಬಲ್ ಸ್ಪೂನ್, ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮಂಡಕ್ಕಿ ನೆನೆಸೋದಕ್ಕೆ ಸ್ವಲ್ಪ ನೀರು. ಮೊದಲು ಸ್ವಲ್ಪ ನೀರು ಹಾಕಿ ಮಂಡಕ್ಕಿನ ಒಂದು 5 ರಿಂದ 7 ನಿಮಿಷ ನೆನೆಸ್ಕೊಳ್ಳೋಣ. ನೆನೆಸಿದ ಮಂಡಕ್ಕಿನ ಚೆನ್ನಾಗಿ ಹಿಂಡ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದರ ಜೊತೆ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟು, ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಮೊಸರು, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಣ್ಣ ಪೋರ್ಷನ್ ಹಿಟ್ಟು ತಗೊಂಡು ವಡೆ ಶೇಪ್ ಕೊಟ್ಟು ಮಧ್ಯದಲ್ಲೊಂದು ಹೋಲ್ ಮಾಡ್ಕೊಳ್ಳೋಣ. ಎಲ್ಲ ವಡೆಗಳು ರೆಡಿ ಆದಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಒಂದೊಂದಾಗಿ ವಡೆಗಳನ್ನ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರೋ ತನಕ ಹುರಿದು ತೆಗೆಯೋಣ. ಬೇಳೆ ವಡೆ ಮಾಡೋದಕ್ಕೆ ಟೈಮ್ ಇಲ್ಲದೆ ಇರೋ ಟೈಮಲ್ಲಿ ಇದನ್ನ ರೆಡಿ ಮಾಡ್ಬೋದು. ಕೆಲವೇ ನಿಮಿಷಗಳಲ್ಲಿ ರೆಡಿ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಕ್ರಿಸ್ಪಿ ಆಗಿ ಬರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಆದರೆ ನೀವು ಚರ್ಮುರಿನ ಸ್ವಲ್ಪ ಚೆನ್ನಾಗಿ ನೆನೆಸ್ಕೊಳ್ಳೋದನ್ನ ಮರಿಬೇಡಿ. ಚೆನ್ನಾಗಿ ನೆನೆಸ್ಕೊಂಡ್ರೆ ಅದು ಸಾಫ್ಟಾಗಿ ಬರುತ್ತೆ ಒಳಗಡೆ, ಇಲ್ಲಾಂದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಮರಳೊಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೊಂದ್ಸಲ ಭೇಟಿಯಾಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ. ನಮಸ್ಕಾರ.